ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಹೆತ್ತ ತಾಯಿಗೆ ತನ್ನ ಕರುಳ ಬಳ್ಳಿಯೇ ಸರ್ವಸ್ವ ಅಂತ ಹೇಳ್ತಾರೆ. ಆ ಕರುಳ ಬಳ್ಳಿಗಾಗಿ ಆ ತಾಯಿ ಯಾವ ತ್ಯಾಗಕ್ಕೂ ಕೂಡ ಸಿದ್ಧವಿಡ್ತಾಳಂತೆ. ಆದರೆ ಈ ಸ್ಟೋರಿ ಹಾಗಲ್ಲ. 4 ವರ್ಷ ತಾನು ಹೆತ್ತು ಹೊತ್ತು ಸಾಕಿದಂಥ ಮಗನನ್ನ ತನ್ನ ಜೊತೆ ಪ್ರವಾಸಕ್ಕೆ ಕರ್ಕೊಂಡು ಹೋದಂಥ ತಾಯಿ ಆ ಮಗುವಿನ ಜೀವವನ್ನೇ ತೆಗೆದಿದ್ದಾಳೆ. ಹಾಗಂತ ಆಕೆ ಯಾರು ಸಾಮಾನ್ಯ ಮಹಿಳೆಯಲ್ಲ. ಉದ್ಯೋಗದಲ್ಲಿ ಯಶಸ್ಸನ್ನ ಸಾಧಿಸಿದ್ದಂಥ ಮಹಿಳೆ. ಕೌಟುಂಬಿಕ ಕಲಹಕ್ಕಾಗಿ ತನ್ನ ಮಗುವನ್ನ ಹಾಗಾದ್ರೆ ಬಲಿ ಕೊಟ್ಲ? ತನ್ನದೇ ಕರುಳ ಕುಡಿಯನ್ನ ಕೊಲ್ಲೋಕೆ ಆ ತಾಯಿಗೆ ಮನಸ್ಸಾದ್ರೂ ಹೇಗ್ ಬಂತು? ಇದೇ ಹೊತ್ತಿನ ವಿಶೇಷ. ಪಾಪಿ ತಾಯಿ. ಗೋವಾಗೆ ಪ್ರವಾಸಕ್ಕೆ ಅಂತ ತೆರಳಿದಂಥ ತಾಯಿ ತನ್ನ ಮಗುವನ್ನೇ ಕೊಂದು ಹಾಕಿದಂಥ ದಾರುಣ ಘಟನೆ ಇದು. ಪೊಲೀಸರ ತನಿಖೆ ಸದ್ಯ ಚುರುಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಮಗು ಚಿನ್ಮಯಿ ಸಾವಿಗೆ ಕಾರಣವಾಗಿದ್ದು ಗಂಡ ಹೆಂಡತಿ ಜಗಳಾಟ, ಪತಿ ಪತ್ನಿಯ ನಡುವಿನ ಕಾದಾಟ, ಅವರಿಬ್ಬರ ನಡುವೆ ಇದ್ದಂಥ ವೈಮನಸ್ಸಿಗೆ 4 ವರ್ಷದ ಏನೂ ಅರಿಯದ ಮುದ್ದು ಕಂದಮ್ಮ ಬಲಿಯಾಗ್ಬಿಡ್ತ. ಗಂಡನ ಮೇಲಿನ ಆಕೆಯ ಪರಮ ದ್ವೇಷಕ್ಕೆ ಮುದ್ದಾದಂತಹ ಕಂದ 4 ವರ್ಷದ ಪುಟ್ಟ ಬಾಲಕ ಇನ್ನು ಬಾಳಿ ಬದುಕಬೇಕಾದರೂ ಸಾವನ್ನಪ್ಪಿಬಿಟ್ಟ. ಪ್ರತಿಭಾನ್ವಿತ ಎಂಜಿನಿಯರ್ ಸುಚನಾ ಸೇಠ್ ಪಾಪಿ ಕೃತ್ಯಕ್ಕೆ ಕಾರಣ ಏನು ಹಾಗಾದ್ರೆ? ವಿದೇಶದಲ್ಲಿ ಓದ್ದಾಕೆ ಸುಚನಾ ಸೇಠ್ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಬಂದು ಕಂಪನಿಯನ್ನ ಕಟ್ಟಿದಾಕೆ, ಒಳ್ಳೆಯ ಬಿಸ್ನೆಸ್ ವುಮನ್ ಆಗಿದ್ದಾಕೆ, ದೊಡ್ಡ ಸಾಧನೆಯನ್ನ ಮಾಡಿದ್ದಾಕೆ ತನ್ನ ವೃತ್ತಿ ಜೀವನದಲ್ಲಿ. ಅಂತಹ ಒಬ್ಬ ಮಹಿಳೆ ತಾನು ಒಬ್ಬ ತಾಯಿಯಾಗಿ 4 ವರ್ಷ ಹೆತ್ತು ಹೊತ್ತು ಬೆಳೆಸಿದಂಥ ಮಗುವನ್ನ ತನ್ನ ಕಂಕುಳಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ಮಗನನ್ನ ಕೊಂದು ಹಾಕಿದ್ಯಾಕೆ ಹಾಗಾದ್ರೆ? ಇಂಥದ್ದೊಂದು ಪ್ರಶ್ನೆಗೆ ಉತ್ತರವೇ ಸಿಗ್ತಾ ಇಲ್ಲ. ಆ ತಾಯಿ ಅಷ್ಟೊಂದು ಕ್ರೂರಿ ಯಾಕಾದ್ಲು ಅನ್ನುವಂಥ ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡ್ತಾ ಇದೆ. ಸುಚನಾ ಸೇಠ್ ತನ್ನದೇ ಮುದ್ದಾದಂಥ ಕಂದಮ್ಮ ಚಿನ್ಮಯನನ್ನ ಕೊಂದಂಥ ಪಾಪಿ ತಾಯಿ. ಗೋವಾಗೆ ಪ್ರವಾಸಕ್ಕೆ ಅಂತ ಹೇಳಿ ಮಗುವನ್ನ ಕರ್ಕೊಂಡು ಹೋಗಿರ್ತಾಳೆ. ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ತಾಯಿ ಮಗು ಇಬ್ರು ಜೊತೆಯಾಗಿ ಹೋಗಿರ್ತಾರೆ. ಆದರೆ ಹೋಟೆಲ್ನಿಂದ ಚೆಕ್ಔಟ್ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ತಾಯಿ ಸುಚನಾ ಸೇಠ್ ಮಾತ್ರ ವಾಪಸ್ ಬಂದಿರ್ತಾರೆ. ಅಲ್ಲಿಂದ ಅನುಮಾನ ಶುರುವಾಗುತ್ತೆ. ಆ ಅನುಮಾನದ ಬೆನ್ನು ಬಿದ್ದು ಹೊರಟಾಗ ಕೊನೆಗೆ ಈಕೆಯನ್ನ ಅಡ್ಡಗಟ್ಟಿ ನೋಡಿದಂತಹ ಸಂದರ್ಭದಲ್ಲಿ, ಈಕೆ ತೆರಳುತ್ತಾ ಇದ್ದಂತಹ ಕಾರನ್ನ ನೋಡಿದಂತಹ ಸಂದರ್ಭದಲ್ಲಿ ಕಾರ್ನ ಡಿಕ್ಕಿಯಲ್ಲಿ ಸೂಟ್ ಕೇಸ್ನಲ್ಲಿ ಒಂದು ಚೀಲದ ಒಳಗೆ ಪತ್ತೆಯಾಗಿದ್ದು ಆಕೆಯದ್ದೇ ಕರುಳ ಕುಡಿಯ ಮೃತದೇಹ. ಹಾಗಾದ್ರೆ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ಸುಚನಾ ಸೇಠ್ ತನ್ನ 4 ವರ್ಷದ ಕಂದಮ್ಮನನ್ನ ತಾನೇ ಸಾಯಿಸಿದ್ದು ಯಾವ ಕಾರಣಕ್ಕಾಗಿ? ಇಡೀ ಪ್ರಕರಣ ಹೇಗಾಯ್ತು? ಆಕೆ ಗೋವಾಕ್ಕೆ ಹೋಗಿದ್ಯಾವಾಗ? ಅದಾದ ನಂತರದಲ್ಲಿ ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ? ಎಲ್ಲವನ್ನ ವಿವರವಾಗಿ ನೋಡ್ತಾ ಹೋಗೋಣ. ಜನವರಿ 6ನೇ ತಾರೀಕು ಉತ್ತರ ಗೋವಾಗೆ ತೆರಳಿದ್ಲು ಸುಚನಾ ಸೇಠ್. ಈ ಮುದ್ದಾದಂಥ ಮಗುವಿನ ತಾಯಿ ಸುಚನಾ ಸೇಠ್. ಆ ಕಂಕುಳಲ್ಲಿ, ತಾಯಿಯ ಕಂಕುಳಲ್ಲಿ ಆ ಮಗು ಎಷ್ಟು ಮುದ್ದಾಗಿ ನಗ್ತಾ ಇದೆ ನೋಡಿ. ತಾಯಿ ತನ್ನ ಮಗುವಿನ ನಗುವಲ್ಲೇ ಸುಖ ಕಾಣ್ತಿದ್ದಾಳೇನೋ ಅಂತ ಅನ್ನಿಸ್ಬೇಕು ಆ ಫೋಟೋನ ನೋಡಿದಾಗ. ಬಟ್ ಅದೇ ತಾಯಿ ತನ್ನದೇ ಕಂದಮ್ಮನನ್ನ ಕತ್ತು ಹಿಸುಕಿ ಸಾಯಿಸಿದ್ದಾಳೆ. ಅಂಥದ್ದೇನಾಯ್ತು? ಅವರು ಗೋವಾಗೆ ಹೋಗಿದ್ದು, ತನ್ನ ಈ ಮುದ್ದಾದ ಮಗು ಚಿನ್ಮಯ್ ಜೊತೆ ತಾಯಿ ಸುಚನಾ ಸೇಠ್ ಗೋವಾಗೆ ಹೋಗಿದ್ದು 6ನೇ ತಾರೀಕು, ಕಳೆದ ಜನವರಿ 6ನೇ ತಾರೀಕು ಉತ್ತರ ಗೋವಾಗೆ ಸುಚನಾ ಸೇಠ್ ಹೋಗಿರ್ತಾರೆ. ಅದಾದ ನಂತರ ಏನಾಗುತ್ತೆ? ಅವರು ಗೋವಾಗೆ ಹೋಗಿ, ನಾರ್ತ್ ಗೋವಾಗೆ ಹೋಗಿ ಅಲ್ಲಿ ಅವರು ಹಾಲ್ಟ್ ಮಾಡಿದ್ದು ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನಲ್ಲಿ. ಅಲ್ಲಿನ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನಲ್ಲಿ ತನ್ನ ಮಗುವಿನೊಂದಿಗೆ ಆಕೆ ಎಂಟರ್ ಆಗಿರ್ತಾಳೆ. ಅದನ್ನ ನೋಟ್ ಮಾಡಿಕೊಂಡಿರ್ತಾರೆ ಅಲ್ಲಿನ ಸಿಬ್ಬಂದಿ. ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ಗೆ ತನ್ನ ಮಗುವಿನ ಜೊತೆಗೆ ಆಕೆ ಚೆಕ್ ಇನ್ ಮಾಡಿರ್ತಾಳೆ. ತನ್ನ ಮಗುವಿನ ಜೊತೆ ಯೂಶುವಲ್ ಆಗಿ ಪ್ರವಾಸಕ್ಕೆ ಹೋಗೋದು. ಆಕೆ ಒಬ್ಬ ಬಿಸ್ನೆಸ್ ವುಮನ್, ತನ್ನ ಮಗುವಿನ ಜೊತೆ ಸಮಯ ಕಳೆಯೋಕೆ ಹೋಗಿದ್ದಾಳೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಬಟ್ ಹಾಗಾಗಿಲ್ಲ. ಅಲ್ಲಾಗಿದ್ದೇ ಬೇರೆ. ಜನವರಿ 6ನೇ ತಾರೀಕು ಎಂಟರ್ ಆಗಿದ್ದು ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ಗೆ. ಅದಾದ ಬಳಿಕ ಜನವರಿ 9ನೇ ತಾರೀಕು, ಜನವರಿ 6, 7, 8 3 ದಿನ ಕಳೆದಂಥ ನಂತರದಲ್ಲಿ ಜನವರಿ 9ನೇ ತಾರೀಕು ಅಪಾರ್ಟ್ಮೆಂಟ್ನಿಂದ ಚೆಕ್ಔಟ್ ಮಾಡ್ತಾಳೆ ಸುಚನಾ ಸೇಠ್. ಆಗ ಚೆಕ್ಔಟ್ ಮಾಡಿದ್ದು ಆಕೆ ಒಬ್ಬಳೆ.
ಅಲ್ಲೇ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗೋದು, ಸುಚನಾ ಸೇಠ್ ಮೇಲೆ ಅನುಮಾನ ಬರುವುದು ಆವತ್ತೆ. ಯಾಕಂದ್ರೆ ಬಂದಂತಹ ಸಂದರ್ಭದಲ್ಲಿ ತನ್ನದೇ ಮಗುವಿನ ಜೊತೆ ಆಕೆ ಎಂಟರ್ ಆಗಿರ್ತಾಳೆ. ಆ 4 ವರ್ಷದ ಕಂದಮ್ಮ ಆ ಅಪಾರ್ಟ್ಮೆಂಟ್ ಒಳಗೆ ಹೋಗ್ತಾ ಇರುವಂತಹ CCTV ಫುಟೇಜ್ ಇದೆ, ಚೆಕ್ ಇನ್ ಡಾಕ್ಯುಮೆಂಟ್ಗಳಲ್ಲಿ ಆ ಮಾಹಿತಿ ಇದೆ. ಬಟ್ ಅಲ್ಲಿಂದ ಚೆಕ್ಔಟ್ ಆಗುವಂತಹ ಸಂದರ್ಭದಲ್ಲಿ ಹೊರಗಡೆ ಬಂದಿದ್ದು ಈ ಸುಚನಾ ಸೇಠ್ ಮಾತ್ರ. ಅನುಮಾನ ಇಡೀ ಪ್ರಕರಣದಲ್ಲಿ ಶುರುವಾಗೋದಲ್ಲಿಂದಾನೆ. ಆ ಅನುಮಾನ ಬರೋದು ಆ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನವರಿಗೆ. ಅದಾದ ನಂತರ ಏನಾಗುತ್ತೆ, ಅಪಾರ್ಟ್ಮೆಂಟ್ ಸಿಬ್ಬಂದಿ ಬೆಂಗಳೂರಿಗೆ ಕಾರನ್ನ ಬುಕ್ ಮಾಡಿರ್ತಾರೆ. ಅಂದ್ರೆ ಈಕೆನೇ ಹೇಳಿರ್ತಾಳೆ, ನನಗೊಂದು ಕಾರನ್ನ ಬುಕ್ ಮಾಡಿ ನಾನು ಬೆಂಗಳೂರಿಗೆ ತೆರಳಬೇಕು ಅಂತ ಹೇಳಿ ಆಕೆನೇ ಖುದ್ದಾಗಿ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಜೊತೆ ಹೇಳಿ ಸುಚನಾ ಸೇಠ್ ಕಾರನ್ನ ಬುಕ್ ಮಾಡಿರ್ತಾಳೆ. ಹಾಗಾಗಿ ಅಪಾರ್ಟ್ಮೆಂಟ್ ಅವರು ಆಕೆಗೆ ಕಾರನ್ನ ಬುಕ್ ಮಾಡಿಕೊಟ್ಟಿರ್ತಾರೆ. ಆ ಕಾರು ಕೂಡ ಬಂದಿರುತ್ತೆ. ಜನವರಿ 9ನೇ ತಾರೀಕು ಆ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನಿಂದ ಚೆಕ್ಔಟ್ ಮಾಡಿದಂತಹ ಸುಚನಾ ಸೇಠ್ ಅಪಾರ್ಟ್ಮೆಂಟ್ನವರು ಬುಕ್ ಮಾಡಿದಂತಹ ಆ ಕಾರನ್ನ ಹತ್ತಿ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾಳೆ. ಆ ಸಂದರ್ಭದಲ್ಲಿ ಹೋಟೆಲ್ನ ಸಿಬ್ಬಂದಿ, ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಅವರಿಗ ಕಣ್ಣಿಗೆ ಕಾಣಿಸೋದೇನು ಅಂದ್ರೆ ಆಕೆಯ ಜೊತೆ ಮಗು ಇಲ್ಲದೆ ಇರೋದು. ಚೆಕ್ ಇನ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ಮಗು ಚೆಕ್ಔಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕಿಲ್ಲ? ಬಂದಂತಹ ಸಂದರ್ಭದಲ್ಲಿ ಮಗುವಿನ ಜೊತೆ ಬಂದ್ಲಲ್ಲ ಈ ಮಹಿಳೆ. ಹೋಗುವಂತಹ ಸಂದರ್ಭದಲ್ಲಿ ಸುಚನಾ ಒಬ್ಳೇ ಹೋಗ್ತಿದ್ದಾಳಲ್ಲ, ಹಾಗಾದ್ರೆ ಈ ಮಗು ಎಲ್ಲಿ ಹೋಗ್ಬಿಡ್ತು? ಇಂಥದ್ದೊಂದು ಅನುಮಾನ ಅಲ್ಲಿನ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನ ಸಿಬ್ಬಂದಿಗೆ ಕಾಡುತ್ತೆ. ಸುಚನಾ ಹೊರಟು ಹೋದಂತಹ ನಂತರದಲ್ಲಿ ಯೂಶುವಲ್ ಆಗಿ ರೂಮ್ನ ಪರಿಶೀಲನೆ, ಅದು ಯಾರೇ ಚೆಕ್ ಇನ್ ಚೆಕ್ಔಟ್ ಮಾಡಿದ್ರು ಕೂಡ ಕಂಪ್ಲೀಟ್ ರೂಮ್ನ ಪರಿಶೀಲನೆಯನ್ನ ಅಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾರೆ. ಎಲ್ಲ ಹೋಟೆಲ್ಗಳಲ್ಲಿ ಇರುವಂತಹ ಪ್ರಕ್ರಿಯೆ ಅದು. ಹಾಗೆಯೇ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಸುಚನಾ ಹೊರಟು ಹೋದ ನಂತರದಲ್ಲಿ ಇಡೀ ರೂಮ್ನ ತಪಾಸಣೆಯನ್ನ ಮಾಡಲಾಗುತ್ತೆ. ಹಾಗೆ ತಪಾಸಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೋಟೆಲ್ ಸಿಬ್ಬಂದಿ ಶಾಕ್ಗೆ ಒಳಗಾಗ್ಬಿಡ್ತಾರೆ. ಯಾಕಂದ್ರೆ ಅಲ್ಲವರಿಗೆ ಕಂಡಿದ್ದು ರಕ್ತದ ಕಲೆ. ಯಾವಾಗ ರಕ್ತದ ಕಲೆ ಕಾಣಿಸ್ತೋ, ಒಂದ್ ಕಡೆ ಮಗು ಕಾಣಿಸ್ತಾ ಇಲ್ಲ, ಮತ್ತೊಂದ್ ಕಡೆ ಒಳಭಾಗದಲ್ಲಿ ರಕ್ತದ ಕಲೆ ಕಾಣಿಸ್ತಾ ಇದೆ. ಸಹಜವಾಗಿ ಅನುಮಾನ ಹುಟ್ಕೊಳ್ಳೋದು ಈ ಪ್ರಕರಣದಲ್ಲಿ ಆ ರಕ್ತದ ಕಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ. ಆಗ್ಲೇ ಹೋಟೆಲ್ ಸಿಬ್ಬಂದಿ ಮಗು ಎಲ್ಲಿ ಅಂತ ಹೇಳಿ ಸುಚನಾ ಸೇಠ್ ಅವರನ್ನ ಕೇಳಿರ್ತಾರಂತೆ ಆಕೆ ಚೆಕ್ಔಟ್ ಮಾಡಿದಂತಹ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಇಲ್ಲ, ನಾನು ನನ್ನ ಸ್ನೇಹಿತರ ಮನೆಯಲ್ಲಿ, ಸಂಬಂಧಿಕರ ಮನೆಯಲ್ಲಿ ಮಗು ಬಿಟ್ಟು ಬಂದಿದ್ದೀನಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಆಕೆ ಕೊಟ್ಟಿರ್ತಾಳಂತೆ. ಬಟ್ ಹಾಗಾಗಿರೋದಿಲ್ಲ. ಯಾವಾಗ ರಕ್ತದ ಕಲೆ ಕಾಣಿಸ್ಕೊಳ್ಳುತ್ತೋ ತಕ್ಷಣ ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಇಲ್ಲೇನೋ ಒಂದಾಗಿದೆ, ಆಗಬಾರದು ನಡೆದು ಹೋಗಿದೆ ಅನ್ನುವಂಥದ್ದು ಆ ಹೋಟೆಲ್ ರೂಮ್ನ, ಅಪಾರ್ಟ್ಮೆಂಟ್ನ ರೂಮ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಹೋಟೆಲ್ನ ಸಿಬ್ಬಂದಿಗೆ ಅನ್ಸೋಕೆ ಶುರುವಾಗುತ್ತೆ. ಮಗು ಕಾಣಿಸ್ತಾ ಇಲ್ಲ, ರಕ್ತದ ಕಲೆ ಇದೆ, ಇಲ್ಲೇನೋ ಆಗಿದೆ. ಆ ಕಾರಣಕ್ಕಾಗಿ ತಕ್ಷಣ ಉತ್ತರ ಗೋವಾದ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಮಗು ಕಾಣಿಯಾಗದೆ ರಕ್ತ ಕಾಣಿಸ್ತಾ ಇದೆ ಎಂದಾಗ ಪೊಲೀಸರು ಕೂಡ ಗಂಭೀರವಾಗಿ ಆ ಪ್ರಕರಣವನ್ನ ತೆಗೆದುಕೊಳ್ತಾರೆ. ಹೋಟೆಲ್ನವರೇ ಕಾರನ್ನ ಬುಕ್ ಮಾಡಿದ್ರಲ್ಲ, ಆಕೆಗೆ ಬುಕ್ ಮಾಡಿಕೊಟ್ಟಿದ್ರು ಬೆಂಗಳೂರಿಗೆ ಹೋಗೋದಕ್ಕೆ. ಹಾಗಾಗಿ ಆ ಕ್ಯಾಬ್ನವನ ನಂಬರ್ ಬಹಳ ಈಸಿಯಾಗಿ ಹೋಟೆಲ್ ಕಡೆಯಿಂದ ಪೊಲೀಸರಿಗೆ ಸಿಗುತ್ತೆ. ಹಾಗಾಗಿ ಗೋವಾ ಪೊಲೀಸರು ಮೊದಲಿಗೆ ಚಾಲಕನನ್ನ ಸಂಪರ್ಕ ಮಾಡ್ತಾರೆ. ಸುಚನಾ ಹೋಗ್ತಾ ಇದ್ದಂತಹ ಆ ಕಾರ್ನ ಚಾಲಕನನ್ನ ಗೋವಾ ಪೊಲೀಸರು ಸಂಪರ್ಕ ಮಾಡ್ತಾರೆ. ಆತನೊಂದಿಗೆ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆಯ ಜೊತೆ ಮಾತನಾಡಲಾಗುತ್ತೆ. ಮೊದಲಿಗೆ ಆತನೊಂದಿಗೆ ಕೊಂಕಣಿನಲ್ಲಿ ಮಾತನಾಡ್ತಾರಂತೆ. ಅದಾದ ಬಳಿಕ ಫೋನನ್ನ ಸುಚನಾ ಕೊಡೋಕೆ ಹೇಳ್ತಾರೆ. ಸುಚನಾ ಜೊತೆ ವಿಚಾರಿಸಿದಾಗ ರಕ್ತದ ಕಲೆ ಇರುವಂತಹ ಕಾರಣಕ್ಕಾಗಿ ಪೊಲೀಸರು ಆಕೆಯನ್ನ ಎನ್ಕ್ವೈರಿ ಮಾಡ್ತಾರೆ ಥ್ರೂ ಫೋನ್. ಕೇಳ್ತಾರಂತೆ, ಎಲ್ಲಿ ನಿಮ್ಮ ಮಗು? ನೀವು ಚೆಕ್ ಇನ್ ಆಗ್ಬೇಕಾದ್ರೆ ಮಗು ನಿಮ್ ಜೊತೆಗೆ ಇತ್ತಂತಲ್ವಾ? ಈಗ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ, ಹಾಗಾದ್ರೆ ನಿಮ್ಮ ಮಗು ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಸುಚನಾ, ಇಲ್ಲ, ನನ್ನ ಮಗುನ ಸಂಬಂಧಿಕರ ಮನೆ ಕಳಿಸಿದ್ದೀನಿ, ಚಿನ್ಮಯಿನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಅನ್ನುವಂಥ ಮಾಹಿತಿಯನ್ನ ನೀಡ್ತಾಳೆ ಸುಚನಾ ಸೇಠ್. ಅದಾದ ನಂತರ ಏನಾಗುತ್ತೆ ಅಂದ್ರೆ ಆಕೆಯ ಬಳಿಯೇ ವಿಳಾಸವನ್ನ ಕೇಳ್ತಾರೆ ಗೋವಾದ ಪೊಲೀಸರು. ಸರಿ, ನೀವು ಸಂಬಂಧಿಕರ ಮನೆ ಕಳಿಸಿದಿರಲ್ಲ ಮಗುನ, ಆ ಸಂಬಂಧಿಕರ ಮನೆ ಅಡ್ರೆಸ್ ಕೊಡಿ, ನಾವು ಪರಿಶೀಲನೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಸುಚನಾ ಸೇಠ್ ಸಂಬಂಧಿಕರ ಮನೆಯ ವಿಳಾಸವನ್ನ ಕೂಡ ಗೋವಾ ಪೊಲೀಸರಿಗೆ ನೀಡಿರ್ತಾಳೆ. ಅಂದ್ರೆ ನಾನೇನು ತಪ್ಪು ಮಾಡೇ ಇಲ್ಲ, ಇಲ್ಲೇನೂ ಆಗೇ ಇಲ್ಲ, ನೀವು ಸುಮ್ಮನೆ ಅನುಮಾನ ಪಡ್ತಾ ಇದ್ದೀರಾ ಅನ್ನುವಂಥ ರೀತಿನಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನ ಸಂಬಂಧಿಕರ ಮನೆಯ ಅಡ್ರೆಸ್ ಅನ್ನ ಕೊಟ್ಟಿದ್ಲು ಈ ಸುಚನಾ ಸೇಠ್. ಅದಾದ ನಂತರ ಏನಾಗುತ್ತೆ, ತಕ್ಷಣ ಪೊಲೀಸರು ಅವರೇನೋ ಅಡ್ರೆಸ್ ಕೊಟ್ಲು, ಬಹಳ ಕಾನ್ಫಿಡೆನ್ಸ್ ಆಗಿ ಅಡ್ರೆಸ್ ಕೊಟ್ಲು ಅಂತ ಹೇಳಿ ಸುಮ್ಮನಾಗೋದಿಲ್ಲ. ಕಾಣಿಸಿದಂತಹ ರಕ್ತದ ಕಲೆಗೆ ಉತ್ತರ ಬೇಕಾಗಿತ್ತು, ಜೊತೆಗೆ ಮಗು ಯಾಕಿಲ್ಲ ಅವಳ ಜೊತೆನಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು. ಹಾಗಾಗಿ ತಕ್ಷಣ ಆಕೆ ಕೊಟ್ಟಂತಹ ವಿಳಾಸಕ್ಕೆ ಗೋವಾ ಪೊಲೀಸರು ತೆರಳುತ್ತಾರೆ. ಬಟ್
ಆ ವಿಳಾಸಕ್ಕೆ ಹೋಗಿ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ 4 ವರ್ಷದ ಆಕೆಯ ಮಗು ಚಿನ್ಮಯ್ ಇದ್ದಾನ ಅಂತ ಹೇಳಿ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಕೊಟ್ಟಂತಹ ಮಾಹಿತಿಯೇ ಸುಳ್ಳಾಗಿರುತ್ತೆ. ಆಕೆಯ ಮಗುವನ್ನ ಆ ಹೇಳಿದಂತಹ ವಿಳಾಸಕ್ಕೆ ಕಳುಹಿಸಿರುವುದಿಲ್ಲ. ಆಗ ಅನುಮಾನ ಶುರುವಾಗೋದು. ಈ ಸಂದರ್ಭದಲ್ಲಿ ಚಿತ್ರದುರ್ಗವನ್ನ ದಾಟಿ ಹಿರಿಯೂರಿನ ಕಡೆ ಸುಚನಾ ಅವರ ಕಾರ್ ತೆರಳುತ್ತಾ ಇತ್ತು. ಅಂದ್ರೆ ಗೋವಾದಿಂದ ಅವರ ಪ್ರಯಾಣವನ್ನು ಅವರು ಆರಂಭಿಸಿರ್ತಾರೆ ಬೆಂಗಳೂರು ಕಡೆಗೆ. ಇದೆಲ್ಲ ಚರ್ಚೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನ ಸಂಪರ್ಕ ಮಾಡಿ ಅದಾದ ನಂತರ ವಿಳಾಸವನ್ನ ಮರುಪರಿಶೀಲನೆ ಮಾಡಿ ಈ ಎಲ್ಲ ಪ್ರಕ್ರಿಯೆಗಳಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆ ಇದ್ದಂತಹ ಕಾರ್ ಚಿತ್ರದುರ್ಗವನ್ನ ದಾಟಿ ಹಿರಿಯೂರು ಕಡೆಗೆ ತೆರಳುತ್ತಾ ಇತ್ತು. ಅದಾದ ನಂತರ ಸುಚನಾ ಸೀಟ್ ಕಾರ್ ಚಾಲಕ ಯಾರಿದ್ದಾನೆ ಆತನಿಗೆ ಗೋವಾ ಪೊಲೀಸರು ಕರೆಯನ್ನ ಮಾಡ್ತಾರೆ. ಆತನ ಜೊತೆ ಕೊಂಕಣಿನಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಹಾಗಾದ್ರೆ ಕರೆ ಮಾಡಿದಂತಹ ಗೋವಾ ಪೊಲೀಸರು ಆ ಕಾರ್ ಚಾಲಕನಿಗೆ, ಸುಚನಾನ ಕರ್ಕೊಂಡು ಹೋಗ್ತಾ ಇದ್ದಂತಹ ಕಾರ್ ಚಾಲಕನಿಗೆ ಹೇಳಿದ್ದೇನು ಅದನ್ನ ಹೇಳ್ತೀನಿ. ಸುಚನಾಗೆ ಗೊತ್ತಾಗಬಾರ್ದು ಅಂತ ಹೇಳಿ ಕೊಂಕಣಿನಲ್ಲಿ ಮಾತನಾಡ್ತಾರೆ. ಆಕೆಗೆ ಆ ಭಾಷೆ ಗೊತ್ತಿರೋದಿಲ್ಲ. ಹಾಗಾಗಿ ಪೊಲೀಸರು ಹಾಗೆ ಕಾರ್ ಚಾಲಕನ ಮಧ್ಯೆ ಏನ್ ಕಮ್ಯುನಿಕೇಶನ್ ಆಗಿದೆ, ಯಾವ ವಿಚಾರವಾಗಿ ಅವರು ಮಾತನಾಡ್ತಿದ್ದಾರೆ, ಪೊಲೀಸರ ಜೊತೆಗೇನೆ ಆತ ಮಾತನಾಡ್ತಿದ್ದಾನ, ಇದ್ಯಾವುದು ಕೂಡ ಸುಚನಾ ಗೊತ್ತಾಗೋದಿಲ್ಲ. ಅಷ್ಟು ಒಂದು ರಹಸ್ಯವಾಗಿ ಕಾರ್ಯಾಚರಣೆಯನ್ನ ಮಾತುಕತೆಯನ್ನ ಆ ಕಾರ್ ಚಾಲಕನ ಜೊತೆಗೆ ಗೋವಾ ಪೊಲೀಸರು ಮಾಡ್ತಾರೆ. ಅದಾದ ನಂತರದಲ್ಲಿ ಆ ಮಾತುಕತೆಯಲ್ಲಿ ಅವನಿಗೆ ಹೇಳೋಗೇನು ಅಂದ್ರೆ, ಸಮೀಪ ಯಾವುದೇ ಪೊಲೀಸ್ ಸ್ಟೇಷನ್ ಇದ್ರು ಆ ಪೊಲೀಸ್ ಸ್ಟೇಷನ್ಗೆ ನೀನು ಆ ಕಾರನ್ನ ತಗೊಂಡು ಹೋಗಿ ನಿಲ್ಸು, ಯಾಕಂದ್ರೆ ಆ ಕಾರ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಮ್ಮ ಅನುಮಾನವನ್ನ ಅವರು ವ್ಯಕ್ತಪಡಿಸ್ತಾರೆ. ಆ ಕಾರ್ ಚಾಲಕನಿಗೆ ಸೂಚನೆಯನ್ನ ಕೊಡ್ತಾರೆ. ಏನ್ ಹಿರಿಯೂರನ್ನ ನೀನ್ ದಾಟ್ ಹೋಗ್ತಾ ಇದೆಯಾ, ನಿನ್ ಅಕ್ಕಪಕ್ಕ ಯಾವುದೇ ಪೊಲೀಸ್ ಸ್ಟೇಷನ್ ಇದ್ರು ತಕ್ಷಣ ಕಾರನ್ನ ತಗೊಂಡು ಹೋಗಿ ಆ ಸ್ಟೇಷನ್ ಮುಂದೆ ನಿಲ್ಸು. ಮುಂದಿನ ಮಾಹಿತಿಯನ್ನ ನಾವು ಆ ಪೊಲೀಸ್ ಸ್ಟೇಷನ್ ನಲ್ಲಿ ಯಾರು ಸಿಬ್ಬಂದಿ ಇದ್ದಾರೋ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಅದಾದ ನಂತರನೇ ಐಮಂಗಳ ಪೊಲೀಸ್ ಠಾಣೆಯ ಕಡೆಗೆ ಆ ಇನೋವಾ ಕಾರು ಟರ್ನ್ ಆಗೋದು. ಕಾರ್ ಚಾಲಕ, ಇನೋವಾ ಕಾರ್ನ ಚಾಲಕ ಸುಚನಾ ಸೀಟ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಚಾಲಕ, ಆಕೆಯ ಲಗೇಜ್ನ ತನ್ನ ಕಾರ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಂತಹ ಚಾಲಕ, ಅವನಿಗೆ ಯಾವುದೇ ರೀತಿಯಾದಂತಹ ಅನುಮಾನ ಇರೋದಿಲ್ಲ. ಯಾರೋ ಒಬ್ಬ ಪ್ಯಾಸೆಂಜರ್, ನಾರ್ಮಲ್ ಆಗಿ ಪ್ಯಾಸೆಂಜರ್ಸ್ ಬರ್ತಾರೆ, ಅವ್ರು ಹೇಳಿದಂತಹ ಜಾಗಕ್ಕೆ ಡ್ರಾಪ್ ಮಾಡಬೇಕು, ಅದಾದ ನಂತರ ದುಡ್ಡು ಸಿಗುತ್ತೆ, ಇಷ್ಟು ಮಾತ್ರ ಆತನ ತಲೆಯಲ್ಲಿ ಇದ್ದಿದ್ದು. ಬಟ್ ಯಾವಾಗ ಪೊಲೀಸರು ಇನ್ವಾಲ್ವ್ ಆಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೋ ಆಗ ಸಮಥಿಂಗ್ ಇಸ್ ಫಿಶಿ, ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಆತನಿಗೂ ಮನದಟ್ಟಾಗುತ್ತೆ. ಹಾಗಾಗಿ ತನ್ನ ಇನೋವಾ ಕಾರನ್ನ ಗೋವಾ ಪೊಲೀಸರ ಸೂಚನೆಯ ಮೇರೆಗೆ ನೇರವಾಗಿ ಐಮಂಗಳ ಪೊಲೀಸ್ ಸ್ಟೇಷನ್ ಕಡೆಗೆ ಆತ ಟರ್ನ್ ಮಾಡ್ತಾನೆ. ಕಾರಿನ ಡಿಕ್ಕಿಯನ್ನ ಪರಿಶೀಲನೆ ಮಾಡಿದಾಗ ಐಮಂಗಳ ಪೊಲೀಸ್ ಸ್ಟೇಷನ್ಗೆ ಕಾರ್ ರೀಚ್ ಆಗುತ್ತೆ. ಅಲ್ಲಿದ್ದಂತಹ ಪೊಲೀಸರು ತಕ್ಷಣ ಸುಚನಾ ಸೇಠ್ ಸಹಜವಾಗಿ ಗಾಬರಿಯಾಗಿರ್ತಾಳೆ. ಏನ್ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡ್ತು ಕಾರು ಅಂತ ಹೇಳಿ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸರಿಗೆ ಆಲ್ರೆಡಿ ಗೋವಾ ಪೊಲೀಸರಿಂದ ಮಾಹಿತಿ ಹೋಗಿರುತ್ತೆ, ಹೀಗೊಂದು ಕಾರ್ ಬರ್ತಾ ಇದೆ, ನೀವು ಅದನ್ನ ಪರಿಶೀಲನೆ ಮಾಡಬೇಕು, ಇಂಥ ಅನುಮಾನ ಇದೆ ಅಂತ ಹೇಳಿ. ಹಾಗಾಗಿ ಅವರು ಕಾರ್ನ ಡಿಕ್ಕಿಯನ್ನ ಪರಿಶೀಲನೆ ಮಾಡಿದಾಗ ಸೂಟ್ ಕೇಸ್ನಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗಿತ್ತು. ಇಡೀ ಪ್ರಕರಣದಲ್ಲಿ ಆಕೆ ತನ್ನ ಮಗುವನ್ನ, ತನ್ನ ಮುದ್ದಾದಂತಹ ಮಗುವನ್ನ, 4 ವರ್ಷದ ಮಗು ಚಿನ್ಮಯ್ಯನನ್ನ ಕೊಲೆ ಮಾಡಿದ್ದಾಳೆ ಅನ್ನುವಂಥದ್ದು ಬೆಳಕಿಗೆ ಬರೋದೇ ಐಮಂಗಲ ಠಾಣೆಯ ಪೊಲೀಸರು ಆ ಕಾರ್ನ ಡಿಕ್ಕಿಯನ್ನ ತೆರೆದು ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಚೀಲದ ಒಳಗೆ ಆಕೆಯ 4 ವರ್ಷದ ಮಗುವಿನ ಮೃತದೇಹ ಆಯಿತು. ಹಾಗಾದ್ರೆ ಆ ಮಗುವಿನ ಜೊತೆ ಆಕೆ ಏನು ಮಾಡಿದ್ಲು ಅದರ ಡೀಟೇಲ್ಸ್ ನ ನೋಡೋಣ. ಅದಕ್ಕೂ ಮುಂಚೆ SP ಮಾತನಾಡಿದ್ದಾರೆ, ಅದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ. That is 8 early morning. She demanded for a taxi to Bangalore. So people working in the hotel said to traveling to Bangalore by taxi will be very expensive compared to flight. You can book by flight, but she insisted on for a taxi, and an Innova taxi was arranged to her by the staff of the hotel. She immediately checked out and left from Goa. Once she checked out the staff of the hotel, when they were cleaning the room, they found some red colored stains which is suspected to be blood. And there was another suspicion because when she came with the boy and she left, there was no boy. So immediately they informed the police station. The police station team under the leadership of PI Paresh immediately went to the hotel and they checked, and prima facie it looked like blood. And he got the contact details of the driver, and through the driver he made contact with the lady also and asked about the whereabouts about the boy. And when she said the boy has been asked to stay with one of her friends in Madgaon, so Paresh insisted for the details of the address of the place where the boy has been asked to stay.
So she gave address which was verified by PI Fathoda, and when PI Fathoda was asked to verify, when PI Fathoda went to verify that address was found to be fake. So Paresh became very suspicious and immediately asked the driver, who responded properly, and the driver took the vehicle to the nearest police station. In fact, Paresh had asked him to take it to the nearest police station. The nearest police station, Aimangala police station, Chitradurga district mein the. I also talked to the Chitradurga SP, and the police officers in the Aimangala police station, they actually checked the vehicle and the luggage. When the luggage was opened, the dead body of the boy was found. ಸುಚನಾ ಸೇಠ್ ತನ್ನದೇ 4 ವರ್ಷದ ಮಗನನ್ನ ಸಾಯಿಸೋಕೆ ಹಾಗಾದ್ರೆ ಕಾರಣ ಏನು? ತನ್ನ ಕರುಳ ಬಳ್ಳಿ, ತಾನು ತುಂಬಾ ಪ್ರೀತಿಸ್ತಾ ಇದ್ದಂತಹ ಕಂದಮ್ಮ, ಆ ಮಗುವನ್ನ ಸುಚನಾ ಸೇಠ್ ಸಾಯಿಸಿದ್ದೇಕೆ? ಒಂದಿಷ್ಟು ಕಾರಣಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಸುಚನಾ ಪಾಪಕೃತ್ಯದ ಹಿಂದೆ ಕೌಟುಂಬಿಕ ಸಮಸ್ಯೆಯ ಕರಿನೆರಳು ಕಾಣಿಸ್ತಾ ಇದೆ. ಗಂಡನಿಂದ ದೂರವಾಗಿದ್ದು ಸುಚನಾ ಸೇಠ್ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಕೂಡ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ರು. 2010ರಲ್ಲಿ ತಮಿಳುನಾಡು ಮೂಲದ ವೆಂಕಟರಾಮನ್ ಅನ್ನುವವರ ಜೊತೆ ಸುಚನಾ ಸೇಠ್ ಮದುವೆಯಾಗಿತ್ತು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಸುಚನಾ ಹಾಗೆ ವೆಂಕಟರಾಮನ್. 2019ರಲ್ಲಿ ಸುಚನಾ ಹಾಗೆ ವೆಂಕಟರಾಮನ್ ದಂಪತಿಗೆ ಚಿನ್ಮಯ್ ಅನ್ನುವಂತಹ ಈ ಮುದ್ದಾದ ಮಗು ಜನಿಸಿದ್ದು. ಆದರೆ 2020ರಲ್ಲಿ ಸುಚನಾ ಹಾಗೆ ವೆಂಕಟರಾಮನ್ ಮಧ್ಯೆ ವಿರಸ ಶುರುವಾಗುತ್ತೆ. ಅದಾದ ನಂತರ ದಂಪತಿ ಡಿವೋರ್ಸ್ಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಪ್ರತಿ ಭಾನುವಾರ ಮಗುವನ್ನ ಭೇಟಿಯಾಗೋದಕ್ಕೆ ತಂದೆಗೆ ಅವಕಾಶವನ್ನ ಕೊಟ್ಟಿತ್ತು ಕೋರ್ಟ್. ಅಂದ್ರೆ ವಿಡಿಯೋ ಕಾಲ್ ಮೂಲಕ ತಂದೆ ವೆಂಕಟರಾಮನ್ ಅವರು ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗಲೂ ಅವರು ಅಲ್ಲೇ ಕೆಲಸ ಮಾಡ್ತಾ ಇರೋದು. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ತಂದೆ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಪೊಲೀಸರು ವೈದ್ಯಾಧಿಕಾರಿಗಳು ವೆಯ್ಟ್ ಮಾಡ್ತಿದ್ದಾರೆ. ಪ್ರತಿ ಭಾನುವಾರ ವಿಡಿಯೋ ಕಾಲ್ ಮೂಲಕ ತಮ್ಮ ಮಗುವನ್ನ ನೋಡೋದಕ್ಕೆ, ತಮ್ಮ ಮಗುವನ್ನ ಮಾತನಾಡಿಸೋದಕ್ಕೆ ವೆಂಕಟರಾಮನ್ ಅವರಿಗೆ ಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು. ಆ ಡಿವೋರ್ಸ್ ಕೇಸ್ ಏನಿದೆ ಕಳೆದ 2 ವರ್ಷಗಳಿಂದ ಅದು ನಡೀತಾನೆ ಇದೆ, ಇನ್ನೂ ಫೈನಲ್ ಆಗಿಲ್ಲ. ಇದೆಲ್ಲದರ ಮಧ್ಯೆ ಕೋರ್ಟ್ ತಂದೆಗೆ ಮಗುವನ್ನ ನೋಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಸುಚನಾ ಸೇಠ್ ಆಕ್ರೋಶಗೊಂಡಿದ್ರು. ಅದು ಅವರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ತಮ್ಮ ಮಗುವನ್ನ ಸಾಯಿಸಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸುಚನಾ ಸೇಠ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾವು ಆರಂಭದಲ್ಲೇ ಹೇಳಿದ್ವಿ, ಆ ಅಪಾರ್ಟ್ಮೆಂಟ್, ಕ್ಯಾಂಡೋಲಿಮ್ ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಸುಚನಾ ಸೇಠ್ ಹಾಗೆ ಆಕೆಯ ಮಗು ತಂಗಿದ್ದಂತಹ ಆ ರೂಮ್ನ ಒಳಭಾಗದಲ್ಲಿ ರಕ್ತದ ಕಲೆಗಳಿತ್ತು ಅನ್ನುವಂಥ ಮಾಹಿತಿ ಇದೆ. ಆ ರಕ್ತದ ಕಲೆ ಜೊತೆಗೆ ಇಲ್ಲಿ ಈಕೆ ಒಬ್ಬಳೇ ಚೆಕ್ಔಟ್ ಆಗಿದ್ದನ್ನ ಗಮನಿಸಿನೇ ಆ ಹೋಟೆಲ್ನ ಸಿಬ್ಬಂದಿ, ಅಪಾರ್ಟ್ಮೆಂಟ್ನ ಸಿಬ್ಬಂದಿಗೆ ಅನುಮಾನ ಬಂದಿದ್ದು. ಅದಾದ ನಂತರ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿತ್ತು. ಆ ರಕ್ತದ ಕಲೆ ಸುಚನಾಳದ್ದೇ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸುಚನಾ ಮಗುವನ್ನ ಸಾಯಿಸಿದ್ ಮಾತ್ರ ಅಲ್ಲ, ತಾನೂ ಕೈ ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ಲು. ಆದ್ರೆ ಆ ಆತ್ಮಹತ್ಯೆ ಯತ್ನ ವಿಫಲ ಆದಂಥ ನಂತರದಲ್ಲಿ ಮಗುವಿನ ಮೃತದೇಹವನ್ನ ಹೀಗೆ ಚೀಲದಲ್ಲಿ ತುಂಬಿಸ್ಕೊಂಡು ನಂತರ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಕೆ ಪ್ಲಾನ್ ಅನ್ನ ಹಾಕೊಂಡಿದ್ಲು. ನೇರವಾಗಿ ಬೆಂಗಳೂರಿಗೆ ಬರೋಕೆ ಅದೇ ಅಪಾರ್ಟ್ಮೆಂಟ್ ಅವರಿಗೆ ಹೇಳಿ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿ ಆ ಕ್ಯಾಬ್ ಮೂಲಕ ಆಕೆ ನೇರವಾಗಿ ಬೆಂಗಳೂರಿಗೆ ಬರೋದಕ್ಕೆ ಸ್ಕೆಚ್ ಅನ್ನ ಹಾಕಿದ್ಲು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಹಾಗಾದ್ರೆ ಈ ಸುಚನಾ ಸೇಠ್ ಯಾರು, ಆಕೆಯ ಹಿನ್ನೆಲೆ ಏನು, ಅದನ್ನ ನೋಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸುಚನಾ ಸೇಠ್ ಹಿನ್ನೆಲೆ. ಈಕೆ ಮೂಲತಃ ಪಶ್ಚಿಮ ಬಂಗಾಳದ ಮೂಲದ ಆಕೆ ಸುಚನಾ ಸೇಠ್. 2008-9 ಸಾಲಿನಲ್ಲಿ ಆಕೆ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದಂತಹ ನಂತರದಲ್ಲಿ ಉತ್ತಮ ರೀತಿಯಲ್ಲಿ ವೃತ್ತಿ ಜೀವನದಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸುಚನಾ ಸೇಠ್ ಪ್ರಯತ್ನವನ್ನ ಮಾಡಿದ್ಲು. AI ಎಥಿಕ್ಸ್ ಎಕ್ಸ್ಪರ್ಟ್ ಆಗಿದ್ಲು ಸುಚನಾ ಸೇಠ್. AI ಎಥಿಕ್ಸ್ ಲಿಸ್ಟ್ನ 100 ಬ್ರಿಲಿಯಂಟ್ ಮಹಿಳೆಯರಲ್ಲಿ ಈಕೆ ಒಬ್ಬಾಕೆ. ತುಂಬಾ ಬುದ್ಧಿವಂತಿಯಾಗಿದ್ಲು. ಸಿಕ್ಕಾಪಟ್ಟೆ AI ಬಗ್ಗೆ ಆಕೆಗೆ ಜ್ಞಾನ ಇತ್ತು. AI ಎಥಿಕ್ಸ್ ತಜ್ಞೆ ಜೊತೆಗೆ ಡಾಟಾ ಸೈಂಟಿಸ್ಟ್ ಕೂಡ ಆಗಿದ್ಲು ಸುಚನಾ ಸೇಠ್. ಈಕೆಯ ಆ ನಾಲೆಜ್ ಬಗ್ಗೆ, ವೃತ್ತಿಪರತೆಯ ವೃತ್ತಿಯಲ್ಲಿ ಆಕೆಗಿದ್ದಂಥ ಆ ಕ್ಷಮತೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇರಲಿಲ್ಲ. ದೊಡ್ಡ ಮಟ್ಟದಲ್ಲಿ ತನ್ನ ಫೀಲ್ಡ್ನಲ್ಲಿ ಹೆಸರನ್ನ ಮಾಡಿದ್ದಾಕೆ ಸುಚನಾ ಸೇಠ್. ಜೊತೆಗೆ ಡಾಟಾ ಸೈನ್ಸ್ ತಂಡಗಳಿಗೆ ಮೆಂಟರಿಂಗ್ ಅನ್ನ ಕೂಡ ಇದೇ ಸುಚನಾ ಸೇಠ್ ಮಾಡ್ತಾ ಇದ್ಲು. ಕಳೆದ 12 ವರ್ಷಗಳಿಂದ ಡೇಟಾ ಸೈನ್ಸ್ ತಂಡಗಳಿಗೆ ಟ್ರೈನಿಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಸುಚನಾ ಸೇಠ್ ಮಾಡ್ತಾ ಇದ್ಲು. ಬೆಂಗಳೂರಿನಲ್ಲಿ ದಿ ಮೈಂಡ್ಫುಲ್ AI ಲ್ಯಾಬ್ ಅನ್ನುವಂತಹ ಒಂದು ಸ್ಟಾರ್ಟ್ಅಪ್ ಅನ್ನ ಕೂಡ ಈಕೆ ಸ್ಟಾರ್ಟ್ ಮಾಡಿದ್ದು.
ಈಕೆಯಲ್ಲಿದ್ದಂಥ ಜ್ಞಾನ, ಈಕೆಗಿದ್ದಂಥ ಆ ಉತ್ಸಾಹ, ಆಂಟ್ರಪ್ರಿನರ್ ಆಗಬೇಕು ಅನ್ನುವಂಥ ಈಕೆಯ ಅದಮ್ಯ ಮಹತ್ವಾಕಾಂಕ್ಷೆಗೆ ಸಾಕ್ಷಿ. ತನ್ನದೇ ಆದಂತಹ ಒಂದು ಸ್ಟಾರ್ಟ್ಅಪ್ ದಿ ಮೈಂಡ್ಫುಲ್ AI ಲ್ಯಾಬ್ ಅನ್ನ ಈಕೆ ಶುರು ಮಾಡಿದ್ಲು. ಸ್ಟಾರ್ಟ್ಅಪ್ ಶುರು ಮಾಡಿ ಬಿಸ್ನೆಸ್ ಜೊತೆಗೆ ಸಂಶೋಧನೆ ಜೊತೆಗೆ ಪ್ರಯೋಗ ಹೀಗೆ ಎಲ್ಲದರಲ್ಲೂ ಕೂಡ ಬ್ಯುಸಿಯಾಗಿದ್ದಂತಹ ಮಹಿಳೆ ಈ ಸೂಚನಾ ಸೇಠ್. ಕೆಲವು ಬಿಸ್ನೆಸ್ ಸಮಸ್ಯೆಗಳಿಗೆ ಸೊಲ್ಯೂಷನ್ ಅನ್ನ ಕೂಡ ಕೊಡ್ತಾ ಇದ್ಲು. ಇಂತಹ ವೃತ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಸಕ್ಸಸ್ ಅನ್ನ ಕಂಡಿದ್ದಂತಹ ಮಹಿಳೆ ತನ್ನದೇ ಕಂದಮ್ಮನನ್ನ ಕೊಂದಿದ್ಯಾಕೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಮೃತದೇಹ ಪತ್ತೆಯಾಗಿ ಆಯಿತು, ಅದರ ನಂತರದಲ್ಲಿ ಆಕೆಯ ಹಿನ್ನೆಲೆ ಎಲ್ಲವೂ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ಯಾವ ಹಂತಕ್ಕೆ ಬಂದು ರೀಚ್ ಆಗಿದ್ದಾರೆ, ಪೋಸ್ಟ್ ಮಾರ್ಟಮ್ ಯಾವಾಗ ಆಗಬಹುದು ಅಂತ ಹೇಳಿ ಸಂದೇಶ್. ವಿಜಯಶ್ರೀ, ಈಗಾಗಲೇ ಮೃತದೇಹವನ್ನ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂದ್ರೆ ಅವರ ಕುಟುಂಬಸ್ಥರು, ಅಂದ್ರೆ ಯಾರು ಮೃತಪಟ್ಟಿರ್ತಾರೋ ಅವರ ಕುಟುಂಬಸ್ಥರ ಒಂದು ಸಹಿ ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಮೃತ ಮಗುವಿನ ತಂದೆ ವೆಂಕಟರಮಣ ಅವರು ಕೂಡ ಈಗಾಗಲೇ ಭಾರತಕ್ಕೆ ಬಂದು ಬಹಳ ಗಂಟೆಗಳಾಗಿದೆ. ಅಂದ್ರೆ ದೆಹಲಿಗೆ ಬಂದಿದ್ದಾರೆ. ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೇರವಾಗಿ ಅವರು ಯಾವಾಗ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಹಿಯನ್ನ ಹಾಕಿ ನಂತರ ಯಾವಾಗ ಅವರು ಅನುಮತಿಯನ್ನ ಕೊಡ್ತಾರೋ ಅದಾದ ಬಳಿಕ ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಬಹುತೇಕ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯೋದು ಅನುಮಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ 6:30 ನಂತರ ಯಾವುದೇ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ಕೂಡ ಮಾಡೋದಿಲ್ಲ. ಹಾಗಾಗಿ ಸಂಜೆ 7 ಗಂಟೆಯ ನಂತರ ಬಂದ್ರೆ ನಾಳೆ ಬೆಳಗ್ಗೆ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಅಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಹಸ್ತಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗ ಅನುಮಾನಗಳು ಕೂಡ ಇದೆ. ಅಂದ್ರೆ ಈ ಒಂದು ಸಾವಿನ ಹಿಂದೆ ಅಥವಾ ಈ ಕೊಲೆಯ ಹಿಂದೆ ಸಾಕಷ್ಟು ಅನುಮಾನಗಳು, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋ ಒಂದು ಅನುಮಾನ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಯಾವ ರೀತಿ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ದೇಹದ ಮೇಲೆ ಯಾವುದೇ ರೀತಿಯ ಗಾಯದ ಗುರುತುಗಳಿಲ್ಲ ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ. ಹಾಗಾಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಹಾಗಾಗಿ ಅಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಯಾವ ರೀತಿ ಕೊಲೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಇದು ಒಂದು ಕಡೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಯಾವ ರೀತಿ ಕೊಲೆ ಆಗಿದೆ ಅನ್ನೋದು ಕೂಡ ಗೊತ್ತಾದ್ರೆ, ಮತ್ತೊಂದು ಕಡೆ ಈಗಾಗಲೇ ಕಲ್ಲಂಗುಟ್ಟೆ ಪೊಲೀಸರು ಏನಿದ್ದಾರೆ ಅವರು ಕೂಡ ಈಗಾಗಲೇ ಅಕ್ಯೂಸ್ಡ್ ಯಾರಿದ್ದಾರೆ ಅಂದ್ರೆ ಸೂಚನಾ ಸೇಠ್ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಗೋವಾದಲ್ಲಿ ಈಗ ಇರಿಸಿ ಅವರ ವಿಚಾರಣೆಯನ್ನ ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನು ಕೂಡ ಈಗಾಗಲೇ ಆ ಒಂದು ಅಪಾರ್ಟ್ಮೆಂಟ್ ಏನಿತ್ತು ಆ ಒಂದು ಅಪಾರ್ಟ್ಮೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಮಹಜರನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮಹಜರು ಸಂದರ್ಭದಲ್ಲಿ ಆಕೆ ಏನು ಹೇಳಿಕೆಯನ್ನ ಕೊಡ್ತಾಳೆ ಅನ್ನೋದು ಬಹುಮುಖ್ಯವಾಗಿರುವಂತಹ ವಿಚಾರ. ಯಾಕಂದ್ರೆ ಮಹಜರು ಸಂದರ್ಭದಲ್ಲಿ ಕಂಪ್ಲೀಟ್ ಆದ ಒಂದು ರೀಕ್ರಿಯೇಷನ್ ಆಗುತ್ತೆ. ಯಾವ ರೀತಿ ಕೊಲೆ ಆಯ್ತು, ಹೇಗೆ ಮಾಡಿದ್ರಿ, ಕೊಲೆಯನ್ನ ಯಾವುದ್ರಲ್ಲಿ ಮಾಡಿದ್ರಿ, ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರ ಅಥವಾ ಯಾವ್ದಾದ್ರು ಒಂದು ಆಯುಧದಿಂದ ಕೊಲೆ ಮಾಡಿದ್ರ, ಇವೆಲ್ಲ ಪ್ರಶ್ನೆಗಳು ಕೂಡ ಬರ್ತವೆ. ಯಾಕಂದ್ರೆ ಈಗಾಗಲೇ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಮಾರ್ಕ್ಗಳು ಇಲ್ಲದೆ ಇರೋ ಕಾರಣ ಅವರನ್ನ ಕಂಪ್ಲೀಟ್ ಆದ ವಿಚಾರಣೆಯ ಬಳಿಕ ಮಹಜರನ್ನ ಮಾಡಲಾಗುತ್ತೆ. ಈಗ ಸದ್ಯ ಮಹಜರನ್ನ ಮಾಡಿದ ಬಳಿಕ ಯಾವ ಕಾರಣಕ್ಕಾಗಿ ಅಂದ್ರೆ ಕೊಲೆ ಮಾಡಿರೋದನ್ನ ಮೊದಲು ಸಾಕ್ಷಿ ಸಮೇತವಾಗಿ ದೃಢಪಡಿಸಿಕೊಳ್ತಾರೆ. ಯಾಕಂದ್ರೆ ಈ ಫಸ್ಟ್ ಸೀನ್ ಏನಿರ್ತವೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸಬ್ಸ್ಟೆನ್ಸ್ ಗಳು ಕೂಡ ಪತ್ತೆ ಆಗ್ತವೆ. ಜೊತೆಗೆ ಆ ಕೊಲೆಗೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ಆ ಹೇಳಿಕೆಗೆ ತಕ್ಕಂತೆ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಅದಾದ ಬಳಿಕ ರೀಸನ್ ಕುರಿತಂತೆ ಅಂದ್ರೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಲಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಗೆ ಪೊಲೀಸರು ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಾವೆಲ್ಲ ಮಾಹಿತಿ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ನಿಜಕ್ಕೂ ಇದು ಆಘಾತಕಾರಿಯಾದಂತಹ ಘಟನೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಪೊಲೀಸರು ಆಕೆಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ 6 ದಿನಗಳ ಕಾಲ ಸೂಚನಾ ಸೇಠ್ರನ್ನ ಪೊಲೀಸ್ ಕಸ್ಟಡಿಗೆ ವಹಿಸಿದೆ. ಇವಿಷ್ಟು ಈವರೆಗಿನ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.